ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಮುಂಜಾನೆ ವಾಕ್ಯದಾಂತ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನ ಪ್ರಾಮುಖ್ಯವಾದ ಬೋಧನೆಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಿಂದ 7ನೇ ಅಧ್ಯಾಯದವರೆಗಿನ ಕೆಲವು ಪ್ರಾಮುಖ್ಯ ವಚನಗಳನ್ನ ನಾವು ಧ್ಯಾನಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂತ ದೇವರ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 34ನೇ ವಚನ. ಮತ್ತಾಯ 6:34 ವಾಕ್ಯ ಹೀಗೆ ಹೇಳ್ತದೆ: ಆದದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು, ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಯೇಸು ಕ್ರಿಸ್ತನ ಮಾತುಗಳು ಬಹಳ ಕ್ರಾಂತಿಕಾರಿ ಮಾತುಗಳು. ಇಂಥ ನುಡಿಗಳು ಅನೇಕರನ್ನ ಆತನ ಮೇಲೆ ಪರಿಪೂರ್ಣವಾಗಿ ಆತುಕೊಳ್ಳುವಂತೆ ಮಾಡಿದೆ. ಈ ವಾಕ್ಯಗಳಿಗೆ ಸರಿಯಾಗಿ ಜೀವಿಸಿದಂಥ ಅನೇಕ ದೇವ ಸೇವಕರುಗಳು ಇದ್ದಾರೆ. ಒಂದು ವೇಳೆ ಈ ವಾಕ್ಯದ ಅನುಭವ ಗಮನಿಸಿದ್ರೆ ದೇವರು ಇದ್ದಾನೆ ಎಂಬುದಕ್ಕೆ ಇದು ಅನೇಕ ವಿಧದಲ್ಲಿ ಸಾಕ್ಷಿಯನ್ನ ಕೊಡ್ತಾರೆ. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ. ಈ ವಾಕ್ಯ ಭಾಗದಲ್ಲಿ 2ನೇ ಸತಿ ಹೇಳ್ತಿದ್ದಾನೆ, ಚಿಂತೆ ಮಾಡಬೇಡ್ರಿ. ಆತನು ಹೇಳ್ತಾನೆ, ಪದೇ ಪದೇ ಬರ್ತದೆ, 25ರಲ್ಲೂ ಬರ್ತದೆ, 30ನೇ ವಚನದಲ್ಲಿ ಬರ್ತದೆ, 34ನೇ ವಚನದಲ್ಲಿ ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ. ಸರಿ, ನಾಳಿನ ವಿಷಯವಾಗಿ ಇಲ್ಲಿ ಪ್ರಾಮುಖ್ಯವಾಗಿ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ ಅಂತ ಹೇಳ್ತಾನೆ. ನಾಳೆ ಬೆಳಿಗ್ಗೆ ಎದ್ರೆ ಏನಾಗ್ತದೋ ಅನ್ನುವಂಥದ್ದು ಕೂಡ ಅನೇಕರಿಗೆ ಪ್ರತಿ ದಿವಸ ಅದನ್ನ ಹೇಳಿ ಯೇಸು ಕ್ರಿಸ್ತನು ಹೇಳ್ತಾನೆ, ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು, ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ನಾಳೆದೇನಾದ್ರೂ ಇದ್ರೆ ನಾಳೆ ಅದನ್ನು ಚಿಂತಿಸಿಕೊಳ್ತದೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ದೊಡ್ಡ ಪ್ರಶ್ನೆ ಆಗ್ತದೆ. ಒಂದು ವೇಳೆ ನನ್ನ ಗ್ರಹಿಕೆ ಸರಿ ಇದ್ರೆ, ನಾಳಿನ ದಿನ ಇರುವುದಾದ್ರೆ, ನಾಳಿನ ದಿನ ತನ್ನದನ್ನು ತಾನೇ ಚಿಂತಿಸಿಕೊಳ್ತದೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವ ಮಾತಿನಲ್ಲಿ ಒಂದು ವೇಳೆ ನನ್ನ ಗ್ರಹಿಕೆ ಸರಿ ಇದ್ರೆ ಹೀಗಿರ್ಬೋದು: ನಾಳಿನ ದಿನಕ್ಕೆ ನನಗೆ ಏನು ಬೇಕೆಂಬುದನ್ನು ದೇವರೇ ಚಿಂತಿಸ್ತಾನೆ. ಒಂದು ಮಗುವಿಗೆ ನಾಳೆ ಏನು ಬೇಕೆಂಬುದನ್ನು ಅಪ್ಪ ಅಮ್ಮ ಚಿಂತಿಸುವುದಾದರೆ, ನಮ್ಮ ಸೃಷ್ಟಿಕರ್ತನಾದ ದೇವರು, ನಮ್ಮನ್ನು ಸೃಷ್ಟಿಸಿದಂಥ ವಾಕ್ಯ ಸ್ವರೂಪನಾದ ದೇವರು ಯೇಸು ಕ್ರಿಸ್ತನು, ಅದು ನಾಳೆ ನಮಗೆ ಏನು ಬೇಕೆಂಬುದನ್ನು ತಾನು ಚಿಂತಿಸ್ತಾನೆ. ಹಾಗಾಗಿ ಆತನು ಹೇಳ್ತಾನೆ, ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಇವತ್ತಿಗೆ ಏನಾದರೂ ಆಗ್ಬೇಕಿದ್ರೆ, ಇವತ್ತಿಗೇನಿದೆಯೋ ಅಲ್ಲಿಗೆ ಅದನ್ನು ಪೂರೈಸಿ ನಿಶ್ಚಿಂತೆಯಿಂದ ಎಂಬುದಾಗಿ ಯೇಸು ಕ್ರಿಸ್ತನು ನಮಗೆ ಕಲಿಸ್ತಾನೆ. ನಮ್ಮ ಕರ್ನಾಟಕ ಕಂಡ ಒಬ್ಬ ಒಳ್ಳೆಯ ದೇವರ ಸೇವಕರು ರೆವರೆಂಡ್ ಶತಾನಂದ ಅಯ್ಯನವರು, ಉಡುಪಿ ಮೂಲದವರು. ಅವರು ಆಗಿನ ಕೋಲಾರ ಮತ್ತು ಈಗಿನ ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿರುವಂಥ ಚಿಂತಾಮಣಿಯಲ್ಲಿ ಅನೇಕ ವರ್ಷ ದೇವರ ಸೇವೆಯನ್ನು ಮಾಡಿದರು. ಇವರು ದೇವರ ಬಳಿ ಹೇಗೆ ನಡ್ಕೊಂಡ ಎಂಬುದಾಗಿ ಹೇಳಿದ್ರೆ, ಈ ವಾಕ್ಯದ ರೀತಿಯಲ್ಲಿ ಅವರು ನಡ್ಕೊಂಡವರು. ಅವರ ಜೊತೆ ನಿಕಟವಾಗಿ ಬಳಕೆಯಾದವರಿಗೆ ಈ ವಾಕ್ಯ ಬಹಳ ಚಿರಪರಿಚಯ. ಅವರು ದೇವರ ಬಳಿ ಕೆಲವೊಮ್ಮೆ ಅವರ ಅಗತ್ಯತೆಯನ್ನು ಬೇಡ್ತಾ ಇದ್ರು. ದೇವರೇ, ನನಗೆ ಈ ದಿನ, ಆಗಿನ ಕಾಲಕ್ಕೆ, ದೇವರೇ ನನಗೆ ಈ ದಿನ 50 ರೂಪಾಯಿ ಬೇಕು. ದೇವರ ಬಳಿ ಕೇಳೋರು, ಈ ಒಂದು ಕಾರ್ಯಕ್ಕೆ 50 ರೂಪಾಯಿ ಬೇಕು. ನಂತರದಲ್ಲಿ ಕಾಯ್ತಿರ್ತಿದ್ರು. ಕೆಲವೊಂದು ಸತಿ ಎದ್ದು ಅವರು ಪೋಸ್ಟ್ ಆಫೀಸ್ಗೆ ಹೋಗ್ತಾ ಇದ್ರು, ಮನಿ ಆರ್ಡರ್ ಏನಾದರೂ ಬಂದಿದೆ ಎಂಬುದಾಗಿ ನೋಡ್ಲಿಕ್ಕೆ. ಕೆಲವೊಮ್ಮೆ ಮನಿ ಆರ್ಡರ್ ಬಂದಿರ್ತಿತ್ತು. ಇವರು 50 ರೂಪಾಯಿ ಕೇಳಿದ್ರೆ ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಹಣವು ಬಂದಿರ್ತಿತ್ತು. ಆದರೆ ಇವರು ದೇವರ ಬಳಿ ಕೇಳಿದ 50 ರೂಪಾಯಿ ಅಷ್ಟೇ. ಯಥಾರ್ಥವಾಗಿ 50 ರೂಪಾಯಿನ ತೆಗೆದುಕೊಂಡು ಮಿಕ್ಕ ಎಷ್ಟು ಅಧಿಕವಾಗಿ ಹಣ ಬಂದಿದೆ, ಒಂದು ವೇಳೆ 600 ಬಂದಿದೆಯೋ 800 ಬಂದಿದೆಯೋ ಎಷ್ಟೇ ಬಂದಿರಲಿ, ಆಗಿನ ಕಾಲಕ್ಕೆ ಅವರು ಅದನ್ನು ಅಲ್ಲೇ ನಿಂತು ಮತ್ತೆ ದೇವರನ್ನ ಕೇಳಿ ಯಾರ್ಯಾರಿಗೆ ಕಳಿಸ್ಬೇಕೆಂಬುದಾಗಿ ದೇವರು ಸೂಚಿಸ್ತಾನೋ ಅವರಿಗೆಲ್ಲ ಅವುಗಳನ್ನ ಹಂಚಿಕೊಟ್ಟು ಇವರು ಕೇಳಿದ 50 ರೂಪಾಯಿನ ಮಾತ್ರ ತೆಗೆದುಕೊಂಡು ಬರ್ತಾ ಇದ್ರು. ಕಾರಣ ಈ ವಾಕ್ಯ ಹೇಳ್ತದೆ, ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಅದನ್ನು ನಾಳೆಗೆ ಎಂಬುದಾಗಿ ಅವರು ತರುವಂತ ಅಭ್ಯಾಸ ಇಟ್ಕೊಂಡಿರಲಿಲ್ಲ. ಅವರಿದ್ದ ಸಭೆಯ ಆಶ್ರಮದಲ್ಲಿ ಇಂಥ ಅನೇಕ ಘಟನೆಗಳನ್ನ ನಾವು ಕೇಳಿಸ್ಕೊಳ್ತೇವೆ. ಒಮ್ಮೆ ಅವರ ಮನೆಗೆ ದೇವರ ಸೇವಕರುಗಳು 3 ಬಂದಿರ್ತಾರೆ. ಅವರೊಂದಿಗೆ ಅವರು ಆ ಸಂಜೆ ರಾತ್ರಿ ಕಳೀತಾರೆ, ಅವರೊಂದಿಗೆ ಮಾತನಾಡ್ತಾರೆ, ಪ್ರಾರ್ಥಿಸ್ತಾರೆ. ಆ ರಾತ್ರಿ ಅವರು ಊಟ ಮಾಡ್ತಾರೆ, ಹೊರಡ್ಲಿಕ್ಕಿರುವಂಥ ಅವ್ರನ್ನ ಅವರು ಉಳಿಸ್ತಾರೆ. ಎಲ್ಲ ಇದ್ದು ನಾಳೆ ಬೆಳಗ್ಗೆ ಹೋಗಿ. ಸರಿ, ಹಿರಿಯ ಸೇವಕರು ಹೇಳುವಾಗ ಅವ್ರು 3 ಆ ರಾತ್ರಿ ಉಳಿದ್ರು. ಆದರೆ ಇವರಿಗೆ ಚೆನ್ನಾಗಿ ಗೊತ್ತು, ನಾಳೆ ಬೆಳಿಗ್ಗೆ ಎದ್ರೆ ಅಡಿಗೆ ಮನೆಯಲ್ಲಿ ಮಾಡುವುದಕ್ಕೆ ಏನೂ ಏನೂ ಇಲ್ಲ, ಚೆನ್ನಾಗಿ ಗೊತ್ತು. ಆದ್ರೆ ಈಗ ದೇವರ ಮೇಲೆ ಅವರು ಆತುಕೊಳ್ತಾರೆ, ದೇವರೇ, ನಾಳೆ ಬೆಳಿಗ್ಗೆ 3 ನಾನು ಉಪಹಾರ ಕೊಡಬೇಕಲ್ಲ, ಮತ್ತು ಇವರು ಮತ್ತೆ ಹೊರಡುವಾಗ ಅವ್ರ ಪ್ರಯಾಣಕ್ಕೆ ನಾನು ಹಣ ಕೊಡಬೇಕಲ್ಲ. ದೇವರ ಬಳಿ ಮತ್ತೆ ಕೇಳ್ತಾರೆ. ರಾತ್ರೆಲ್ಲ ದೇವರ ಮೇಲೆ ಅವರು ಪ್ರಾರ್ಥಿಸಿರ್ಲಿಕ್ಕೆ ಸಾಧ್ಯ. ಬೆಳಿಗ್ಗೆ ಆಯಿತು, ಎಲ್ಲರೂ ಎದ್ರು, ಪ್ರತಿಯೊಬ್ಬರು ಪ್ರಯಾಣಕ್ಕೆ ಹೊರಡ್ಲಿಕ್ಕೆ ಆ 3 ಸಿದ್ಧರಾದರು. ಆದರೆ ಇವರು ಅವ್ರನ್ನ ಕರೆದು, ಸರಿ ನಾವು ಸ್ವಲ್ಪ ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಹೇಳಿದರು. ಹಿರಿಯ ಸೇವಕರು ಹೇಳುವಾಗ ಮತ್ತೆ ಎಲ್ಲರೂ ಮೊಣಕಾಲುಗಳಲ್ಲಿ ಕೂತರು. ಒಬ್ಬರಾದ್ಮೇಲೆ ಒಬ್ರು ಪ್ರಾರ್ಥಿಸ್ತಿದ್ದಾರೆ. ಆದ್ರೆ ಆಶ್ಚರ್ಯ, ಈ ದೇವರ ಸೇವಕರಾದ ಶತಾನಂದಯ್ಯ ಮಾತ್ರ ಪ್ರಾರ್ಥನೆಯಲ್ಲಿ ಪದೇ ಪದೇ ಕದ ನೋಡ್ತಾರೆ, ಪದೇ ಪದೇ ತಿರುಗಿ ಕದದ ಕಡೆಗೆ ನೋಡ್ತಾರೆ. ಕಾರಣ,
ಇವರು ದೇವರ ಬಳಿ ಕೇಳ್ತಿದ್ದಾರೆ, ದೇವರೇ ಮೂವರಿಗೆ ನೀನು ದಯಮಾಡಿ ಮುಂಜಾನೆ ಈ ಉಪಹಾರ ಕಳಿಸಿಕೊಡು, ದಯವಿಟ್ಟು ಕಳಿಸಿಕೊಡು ಕೇಳ್ತಿದ್ದಾರೆ. ಹಾಗಾಗಿ ದೇವರನ್ನ ಪ್ರಾರ್ಥಿಸ್ತಾರೆ, ಮತ್ತೆ ಕದದ ಕಡೆಗೆ ನೋಡ್ತಾರೆ. ತನ್ನ ಮನೆಗೆ ಬಂದ ದೇವ್ರ ಸೇವಕನ ಅತಿಥಿಗಳನ್ನ ಹಾಗೆ ಹೊಟ್ಟೆ ಹಸಿನಲ್ಲಿ ಕಳಿಸೋದಕ್ಕೆ ಅವ್ರಿಗೆ ಇಷ್ಟವಿಲ್ಲ. ಹೀಗೆ ಅವರು ಕದದ ಬಳಿಗೆ ನೋಡೋದು, ಮತ್ತೆ ಕಣ್ಣು ಮುಚ್ಚಿ ದೇವರನ್ನು ಪ್ರಾರ್ಥಿಸೋದು, ದೇವರೇ ಕಳಿಸಿಕೊಡು ಎಂಬುದಾಗಿ. ಹೀಗೆ ಅನೇಕ ಹೊತ್ತು ಆಗುವಾಗ ಅವರು ಕಣ್ತಿರ್ದು ನೋಡುವಾಗ ಕದದ ಬಳಿ ಕೆಳಗೆ ಇವರಿದ್ದ ಕೊಠಡಿಯ ಒಳಗೆ ತಟ್ಟೆಗಳು ಬಂದಿದೆ. ಅದರಲ್ಲಿ ಘಮಘಮಿಸುವ ಒಳ್ಳೊಳ್ಳೆಯ ರುಚಿ ಮುಂಜಾನೆಯ ಉಪಹಾರಕ್ಕೆ ಬೇಕಾದ ತಿಂಡಿಗಳನ್ನ ಕಳಿಸಲಾಗಿದೆ. ಇವರದನ್ನು ನೋಡಿದ್ರು, ಆ ಪ್ರಾರ್ಥನೆ ಸಾಕು ಎಂಬುದಾಗಿ ಹೇಳಿದ್ರು. ಎಲ್ಲರೂ ಪ್ರಾರ್ಥನೆ ನಿಲ್ಲಿಸಿ ಆಯಿತು. ಅವರು ಬಂದವರೆಲ್ಲರಿಗೆ ಆಹಾರವನ್ನು ಒದಗಿಸಿದ್ರು. ಅವರೆಲ್ಲರೂ ಉಪಹಾರ ಮುಗಿಸಿ ನಂತರದಲ್ಲಿ ಅವರು ಹೊರಟು ಹೋದರು. ಈಗ ಶತಾನಂದಯ್ಯನವರು ಅಲ್ಲೇ ಕುಳಿತರು. ಅದೇ ಬಾಗಿಲ ಬಳಿ ಅವರು ಅದೇ ತಟ್ಟೆಗಳನ್ನ ಇಟ್ಟು ಮತ್ತೆ ಈಗ ಸುಮ್ಮನೆ ಕೂತರು. ಯಾರು ತಿಂಡಿ ಕಳಿಸಿದ್ದು? ಈಗ ಈ ತಟ್ಟೆನ ತೆಗೆದುಕೊಂಡು ಹೋಗ್ಲಿಕ್ಕೆ ಯಾರು ಬರ್ತಾರೆ? ಈಗ ಸುಮ್ಮನೆ ಕಾಯ್ತಾ ಕೂತ್ರು. ಎಷ್ಟೊತ್ತಿಗೆ ಒಬ್ಬ ಮನುಷ್ಯ ಬಂದ, ತಟ್ಟೆ ಕೊಡಿ ಎಂಬುದಾಗಿ. ಅವನೊಂದು ಹೋಟ್ಲ್ನವನು, ಅಲ್ಲಿ ಕೆಲಸ ಮಾಡುವವನು. ಅವನು ತಟ್ಟೆ ಕೊಡ್ರಿ. ಇವ್ರು ಕೇಳ್ತಾರೆ, ಯಾರು ಕಳಿಸಿದ್ರು? ಅವನು ಎದ್ರುಕೊಂಡು ಕೇಳ್ತಾನೆ, ಸ್ವಾಮಿ ದಣಿಗಳು ಕಳಿಸಿದ್ರು. ಯಾಕೆ ಕಳಿಸಿದ್ರು? ನನಗೆ ಗೊತ್ತಿಲ್ಲ ಸ್ವಾಮಿ. ಸರಿ, ತಟ್ಟೆ ತಗೊಂಡು ಹೋದ. ನಂತರ ಸೀದಾ ಇವ್ರು ಮತ್ತೆ ಹೋಟೆಲ್ಗೆ ಹೋದ್ರು. ಅಲ್ಲಿ ಹೋಟೆಲ್ನ ದಣಿ ಕುಳಿತಿದ್ರು. ಅವರ ಬಳಿ ಇವ್ರು ಕೇಳ್ತಾರೆ, ನೀವು ಯಾಕೆ ನಮಗೆ ಉಪಹಾರ ಕಳಿಸಿದ್ರಿ? ಅದು ಇಷ್ಟೇ ತಟ್ಟೆಗಳನ್ನ ಯಾಕೆ ಕಳಿಸಿದ್ರಿ? 4 ಮಂದಿ ಇದ್ದಾರೆ, 4 ಮಂದಿ ಯಾಕೆ ಕಳಿಸಿದ್ರಿ? ಅವ್ರು ದಣಿ ಹೇಳ್ತಾರೆ, ನನಗೂ ಏನಂಬುದ ಗೊತ್ತಿಲ್ಲ, ಆದ್ರೆ ನನ್ನೊಳಗೆ ಒಂದು ಸ್ವರ ಎಡೆ ಬಿಡದೆ ಬೇಗ ಅವರಿಗೆ ಇಷ್ಟು ತಟ್ಟೆ ಉಪಹಾರ ಕಳಿಸು, ಬೇಗ ಇಷ್ಟು ತಟ್ಟೆ ಉಪಹಾರ ಕಳಿಸು ಎಂಬುದಾಗಿ ಆ ಸ್ವರ ಒತ್ತಾಯಪಡಿಸ್ತಿತ್ತು. ನಾನು ಆ ಒತ್ತಡಕ್ಕೆ ತಾಳಲಾರದೆ ಅದನ್ನು ಕಳಿಸಿಕೊಟ್ಟೆ ಸ್ವಾಮಿಗಳೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ಯೇಸು ಸ್ವಾಮಿ ಹೇಳಿದ್ದಾನೆ, ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಹಾಗಾದ್ರೆ ನಮಗಾಗಿ ಚಿಂತಿಸುವ ದೇವರಿದ್ದಾನೆ, ಆತನು ಚಿಂತಿಸ್ತಾನೆ. ಈ ದಿನದ ಆಗ್ಲಿಲ್ಲ, ನಾಳೆ ದಿನಕ್ಕೆ ನನ್ನ ಪರಿಸ್ಥಿತಿ ಎಂಬುದಾಗಿ ನೀನು ಚಿಂತಿಸುವ ಅವಶ್ಯಕತೆ ಇಲ್ಲವೇ ಇಲ್ಲ. ಸಮೀಪದಲ್ಲಿ ಒಂದು ಘಟನೆಯನ್ನು ಕೇಳಿಸಿಕೊಂಡಿದ್ದೆ. ಆಫ್ರಿಕಾದಲ್ಲಿ ಒಂದು ಬಹಳ ಬಡ ಹಳ್ಳಿಯಲ್ಲಿ ನಡೆದ ಘಟನೆ. ಒಬ್ಬ ತಾಯಿ ಒಂದು ಮಗುವಿಗೆ ಜನ್ಮವಿಟ್ಟು, ಆ ಮಗು ಪ್ರೀಮೆಚೂರ್ಡ್ ಬೇಬಿ. ತಾಯಿ ಅಸ್ವಸ್ಥಳು. ಆ ಮಗು 2 ತಿಂಗಳು ಬೆಳೆಯುವ ಹಂತದಲ್ಲಿ ಆ ತಾಯಿ ತೀರಿ ಹೋಗ್ತಾರೆ. 2 ತಿಂಗಳ ಕೂಸು, ತಾಯಿ ಇಲ್ಲ. ಆ ಕೂಸಿಗೆ ಒಬ್ಬ ಅಕ್ಕ, ಅವಳು 5-6 ವಯಸ್ಸಿನವಳು. ಈಗ ಅಲ್ಲಿ ಒಬ್ಬ ದೇವರ ಸೇವಕಿ ವಿದೇಶದಿಂದ ಬಂದವರು. ಅವರು ಅನೇಕ ಮಕ್ಕಳನ್ನು ಸಾಕ್ತಿರ್ತಾರೆ. ಈ ಮಕ್ಕಳ ಕಾಳಜಿ ಅವರ ಮೇಲೆ ಬರ್ತದೆ. ಅಲ್ಲಿ ಆ ಮಗುವಿಗೆ ಎಲ್ಲವನ್ನ ಫೀಡಿಂಗ್ ಬಾಟ್ಲಿನಲ್ಲಿ ಫೀಡ್ ಮಾಡಬೇಕು. ಇದ್ದಕ್ಕಿದ್ದ ಹಾಗೆ ಒಂದು ಅಜಾಗ್ರತೆ ನಡೆದು ಆ ಬಾಟಲ್ ಹೊಡೆದು ಹೋಯ್ತು. ಈಗ ಮಗುವಿಗೆ ಹೇಗೆ ಆಹಾರ ಉಣಿಸುವುದೇನು ಅಂತ ದೊಡ್ಡ ಚಿಂತೆ. ಅವ್ರನ್ನ ಪೋಷಿಸ್ತಿದ್ದ ವಿದೇಶದ ಮಹಿಳೆ, ದೇವರ ಸೇವಕಿ, ಅಲ್ಲಿದ್ದಂಥ ಮಿಕ್ಕ ಮಕ್ಕಳನ್ನ ಕೂಡಿಸಿಕೊಂಡು, ನಾವು ದೇವರ ಬಳಿ ಕೇಳೋಣ, ದೇವರು ನಮಗೆ ಒಂದು ಫೀಡಿಂಗ್ ಬಾಟ್ಲ್ ಕೊಡುವ ಹಾಗೆ. ಕಾರಣ ಅಲ್ಲಿ ಅಂಗಡಿಗಳಿಲ್ಲ, ಆ ಊರಿಗೆ ಯಾವ ಪಾರ್ಸಲ್ಗಳು ಪೋಸ್ಟ್ ಬರಲ್ಲ, ಹಾಗೆ ಇವ್ರಿಗೆ ತಂದು ಕೊಡುವರು ಯಾರೂ ಇಲ್ಲ. ಆ ದೇವರ ಸೇವಕಿ ಮಕ್ಕಳನ್ನ ಹೇಳ್ತಾರೆ, ನಾವು ಪ್ರಾರ್ಥಿಸೋಣ. ಮಕ್ಕಳೆಲ್ಲ ಪ್ರಾರ್ಥಿಸ್ತವೆ. ಈ ಪುಟ್ಟ ಕೂಸಿಗೆ ಆಹಾರ ಉಣಿಸೋದಕ್ಕೆ ಬೇಕಾದ ಫೀಡಿಂಗ್ ಬಾಟಲ್ ಬೇಕೆಂಬುದಾಗಿ. ಅದರಲ್ಲಿ ಒಂದು ದೊಡ್ಡ ಮಗು, ಅದು ಸಣ್ಣದೇ, 5-6-7 ವಯಸ್ಸಿನ ಪ್ರಾಯದ ಒಂದು ಹೆಣ್ಣು ಮಗು. ಪ್ರಾರ್ಥಿಸುವವರ ಮಧ್ಯೆ ಇದ್ದಕ್ಕಿದ್ದಾಗಿ ದೇವರ ಬಳಿ ಕೇಳ್ತಾಳೆ, ಜೋರಾಗಿ ಕೇಳ್ತಾಳೆ, ದೇವರೇ, ಈ ಕೂಸಿಗೆ ಫೀಡಿಂಗ್ ಬಾಟ್ಲ್ ಬೇಕು, ಈ ದಿನವೇ ನೀನು ಕಳಿಸಿಕೊಡಬೇಕು, ನೀನು ತಡ ಮಾಡದೆ ಕಳಿಸಿಕೊಡಬೇಕು, ಜೊತೆಗೆ ಒಂದು ಸಣ್ಣ ಗೊಂಬೆಯನ್ನು ನೀನು ಕಳಿಸಿಕೊಡ್ಬೇಕು. ಈ ಮಿಷನರಿ ತಾಯಿ ಇದೆಲ್ಲ ನೋಡ್ತಾರೆ. ಇಲ್ಲಿ ಯಾವ ಅಂಗಡಿ ಇಲ್ಲ, ತಂದು ಕೊಡೋರು ಯಾರು ಇಲ್ಲ, ಯಾವ ಪಾರ್ಸಲ್ ಪೋಸ್ಟ್ ಬರೋದಿಲ್ಲ. ಇಂಥ ಜಾಗದಲ್ಲಿ ಮಗು ಈ ರೀತಿಯಾಗಿ ಪ್ರಾರ್ಥಿಸ್ತದಲ್ಲ, ಫೀಡಿಂಗ್ ಬಾಟ್ಲು ಸಿಕ್ಕೋದೇ ಸಾಧ್ಯತೆ ಕಡಿಮೆ. ಅದರಲ್ಲಿ ಮಗು ಬೇರೆ ಬೇಕೆಂಬುದಾಗಿ, ಮಗುಗೆ ಒಂದು ಗೊಂಬೆ ಬೇಕೆಂಬುದಾಗಿ ಬೇರೆ ಕೇಳ್ತದಲ್ಲ ಎಂಬುದಾಗಿ ಆಶ್ಚರ್ಯಪಟ್ಟು ನಂತರ ಪ್ರಾರ್ಥನೆ ಮುಗಿತದೆ. ಈಗ ಅವರವರ ಕೆಲಸದಲ್ಲಿದ್ದಾರೆ. ಆದರೆ ಆಶ್ಚರ್ಯ, ಇದ್ದಕ್ಕಿದ್ದ ಹಾಗೆ ಆ ದಿನ ಮುಗಿದ್ರೊಳಗೆ ಎಲ್ಲಿಂದಲೋ ಒಂದು ವಾಹನ ಬಂದು ನಿಲ್ತದೆ. ಅದರೊಳಗಿಂದ ಕೆಲವು ಆ ಮಕ್ಕಳಿಗೆ ಬೇಕಾದ ಕೆಲವು ಸರಕುಗಳನ್ನ ಇಳಿಸಲಾಗ್ತದೆ, ಕೆಲವು ಚೀಲಗಳನ್ನ ಇಳಿಸಲಾಗ್ತದೆ. ನಂತರ ವಾಹನ ಹೋಗ್ತದೆ. ಇವರು ಬೇಗ ಚೀಲವನ್ನ ಬಿಚ್ಚುತ್ತಾರೆ, ಕಾರಣ ಫೀಡಿಂಗ್ ಬಾಟಲ್ ಬೇಕು. ಎಲ್ಲಿಯಾದ್ರೂ ಆ 2-3 ಚೀಲಗಳಲ್ಲಿ ಫೀಡಿಂಗ್ ಬಾಟ್ಲ್ ಸಿಗ್ತದೆ ಎಂಬುದಾಗಿ ಹುಡುಕುವಾಗ ಕೈಗೆ ಸೀದಾ ಒಂದು ಫೀಡಿಂಗ್ ಬಾಟ್ಲ್ ಸಿಗ್ತದೆ. ಈಗ ಆ ಮಿಷನರಿ ತಾಯಿಗೆ ಆ ಮಗು ಪ್ರಾರ್ಥಿಸ್ತಾ ಇನ್ನೊಂದು ಮಾತು ಜ್ಞಾಪಕಕ್ಕೆ ಬರ್ತದೆ, ಅದರೊಳಗೆ ಒಂದು ಗೊಂಬೆ ಇರಬೇಕಲ್ಲ. ಬೇಗ ಕೈ ಹಾಕಿ ತೆಗಿತಾರೆ, ಅದರೊಳಗೆ ಒಂದು ಗೊಂಬೆ ಇದೆ. ದೇವರು ಪ್ರಾರ್ಥನೆ ಕೇಳಿ ಉತ್ತರಿಸಿದಕ್ಕೆ ಅವರು ಆಶ್ಚರ್ಯ ಪಡ್ತಾರೆ. ಕಣ್ಣುಗಳಲ್ಲಿ ಧಾರಾಕಾರವಾಗಿ
ನೀರು ಸುರಿತದೆ. ಆಶ್ಚರ್ಯ, ಈ ಪಾರ್ಸಲ್ ಬಂದದ್ದು ಐರ್ಲೆಂಡ್ ದೇಶದಿಂದ ಈ ಆಫ್ರಿಕಾದ ಕಾಡಿಗೆ, ಬಡ ಹಳ್ಳಿಗೆ. 5 ತಿಂಗಳ ಹಿಂದೆ ಪ್ಯಾಕ್ ಆಗಿ ಕಳಿಸಲ್ಪಟ್ಟ ಸರಕು ಸರಿ ಇವರು ಪ್ರಾರ್ಥಿಸಿದ ಅದೇ ದಿನಕ್ಕೆ ಬಂದು ತಲುಪಿದೆ. ನಮಗಾಗಿ ಚಿಂತಿಸುವ ದೇವರಿದ್ದಾನೆ. ನಮಗೆ, ಈ ಮಗುವಿಗೆ ಈ ದಿನ ಫೀಡಿಂಗ್ ಬಾಟ್ಲು ಇಲ್ಲದೆ ಹೋದ್ರೆ ಅದಕ್ಕಿಂತ ಮುಂಚಿತವಾಗಿ 5 ತಿಂಗಳ ಮೊದಲೇ ಅದಕ್ಕೆ ಸಿದ್ಧಪಡಿಸುವ ದೇವರಿದ್ದಾನೆ. ನೀನು ಯಾವ ಸಮಸ್ಯೆಯೊಳಗೆ ಹೋಗ್ಲಿಕ್ಕಿದ್ದೆಂಬುದು ದೇವರಿಗೆ ಮುಂದಾಗಿ ಗೊತ್ತು. ಆ ದಿನ ನೀನು ಯಾವ ರೀತಿ ಹೊರ ಬರಬೇಕು, ಆ ದಿನ ನಿನಗೇನು ಅಗತ್ಯ ಎಂಬುದನ್ನ ದೇವರು ಮುಂದಾಗಿ ತಿಳಿದಿದ್ದಾನೆ. ಭವಿಷ್ಯತ್ ಜ್ಞಾನವುಳ್ಳ ದೇವರು, ನಮಗಾಗಿ ಚಿಂತಿಸುವ ದೇವರು, ನಮ್ಮ ಚಿಂತಾಭಾರವನ್ನು ಹೊರುವ ದೇವರು, ಆಯಾ ದಿನಗಳಿಗೆ ಬೇಕಾದುದನ್ನ ನಮಗಾಗಿ ಕ್ರೂರಿಸಿಕೊಡುವಂತ ದೇವರು ನಮಗಿದ್ದಾನೆ. ಆ ಮಗುವಿಗೆ ಆತನು 5 ತಿಂಗಳ ಮೊದಲೇ, ಅದು ಹುಟ್ಟುವುದಕ್ಕೆ ಮೊದಲೇ ಅದಕ್ಕಿಂತ ದಿವಸ ಇಂಥ ಸಂಗತಿ ಬೇಕೆಂಬುದನ್ನ ಯೋಚಿಸಿದ ದೇವರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆತನಿನ್ನ ಕುರಿತಾಗಿಯೂ ಆತನು ಹೀಗೆಯೇ ಕಾಳಜಿ ವಹಿಸಿದ್ದಾನೆ. ದಿನಕ್ಕೆ ಬೇಕಾದದನ್ನು ಆತನು ಒದಗಿಸುವ ಆತನು. ಈ ದಿನ ಕಳೆದು ನಾಳೆಗೆ ಏನು ಬೇಕದನ್ನ ಕಡ್ಡಾಯ ಕೊಡುವ ದೇವರು. ಆತನಿಗೆ ಸ್ತೋತ್ರ ಹೇಳೋಣ. ಮಹಾ ಕೃಪೆಯ ಪರಲೋಕ ತಂದೆ, ನಾಳೆ ದಿನವು ನಾಳೆ ಕರ್ತನೆ ತಾನೇ ಚಿಂತಿಸಿಕೊಳ್ಳುವುದೆಂಬುದಾಗಿ ಹೇಳಿದೆಯಲ್ಲಪ್ಪ. ಹಾಗಾದ್ರೆ ನಾಳಿನ ದಿನಕ್ಕೆ ನನಗಾಗಿ, ನಮಗಾಗಿ ಚಿಂತಿಸುವ ದೇವರು ನೀನಪ್ಪ. ಅದಕ್ಕಾಗಿ ಸ್ತೋತ್ರ. ನಾಳಿನ ದಿನಕ್ಕಾಗಿ ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಈ ಪ್ರಿಯರನ್ನ ಈ ದಿನ ಆಧರಿಸ್ತಿರುವುದಕ್ಕಾಗಿ ಸ್ತೋತ್ರ. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಹಾಗಾದ್ರೆ ಈ ದಿನ ನಾವು ಯಾವುದ್ರಲ್ಲಿ ತೃಪ್ತಿ ಪಟ್ಟವೋ ಅದು ನಮಗೆ ಸಾಕು ಎಂಬುದಾಗಿ ನೀನು ಹೇಳ್ತಾ ಇದ್ದೆ. ಅದಕ್ಕಾಗಿ ಸ್ತೋತ್ರ. ದೇವರೇ, ನೀನು ಅನುಗ್ರಹಿಸಿದ ಮೇಲುಗಳನ್ನು ಕಂಡು ನಮ್ಮ ಬಾಯಿ ನಿನ್ನನ್ನು ಯಥೇಚ್ಛವಾಗಿ ಸ್ತುತಿಸಲಿ. ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ, ನಾನಾ ವಿಧವಾದ ಹೋರಾಟದಲ್ಲಿದ್ದಾರೆ. ಈ ದಿನಕ್ಕೆ ಅನೇಕ ಅಗತ್ಯತೆಗಳು ಉಳ್ಳವರಿದ್ದೇನಿದ್ದಾರೆ. ಅವರಿಗಾಗಿ ಚಿಂತಿಸುವ ನಮ್ಮ ಪ್ರೀತಿಯ ಪರಲೋಕ ತಂದೆ, ನಮ್ಮ ಪ್ರಿಯ ರಕ್ಷಕನಾದ ಯೇಸು ಕ್ರಿಸ್ತನೇ, ಪ್ರೀತಿಯ ಪರಿಶುದ್ಧಾತ್ಮನೇ, ನಮ್ಮನ್ನು ಆಧರಿಸುವ ಆತನೇ, ತ್ರೈಕ ದೇವರನ್ನ ಸ್ತುತಿಸ್ತೇವೆ. ಕರ್ತನೆ, ಈ ಪ್ರಿಯರ ಮೇಲೆ ನಿನ್ನ ಕೃಪೆ ಇರಲಿ. ಇವರ ಕಣ್ಣೀರು ಒರೆಸಲ್ಪಡಲಿ. ಇವರ ಅವಮಾನಗಳು ಅವರ ಮುಖದಿಂದ ತೆಗೆದು ಹಾಕಲ್ಪಡಲಿ. ಅವ್ರ ಕೈ ಬಿಟ್ಟ ಪರಿಸ್ಥಿತಿಲಿ, ಬಿದ್ದು ಹೋದ ಪರಿಸ್ಥಿತಿಯಲ್ಲಿ ತಿರುಗಿ ಅವರು ಎಬ್ಬಿಸಿ ನಿಲ್ಲಿಸಲ್ಪಡಲಿ. ಕರ್ತನೆ, ಇವರ ಬಲಹೀನತೆಯಲ್ಲಿ ನಿನ್ನ ಬಲ ಒದಗಲಿ. ಇವರ ಅಗತ್ಯತೆಗಳೆಲ್ಲ ಸಂಧಿಸಲ್ಪಡಲಿ. ಕರ್ತನೆ, ಯಾರ್ಯಾರು ಯಾವ ಯಾವ ವಿಷಯಗಳು ನಿನ್ನ ಮುಂದೆ ಇಟ್ಟಿದ್ದಾರೋ ಕರ್ತನೆ, ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ಅಗತ್ಯತೆಗೆ ತಕ್ಕಂತೆ ಕರ್ತನೆ ಪರಲೋಕ ತಂದೆ, ನಿನ್ನ ಮಹಿಮಾಶ್ವರಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆ ನೀಗಿಸುವ ದೇವರೇ, ಈ ಪ್ರಿಯರನ್ನ ಕನಿಕರಿಸು. ನಿನಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನೆ ನಿಮ್ಮನ್ನ ಕನಿಕರಿಸ್ತೀವಿ.